ದಾವಣಗೆರೆಗೆ ದಾಂಗುಂಡಿ ಇಟ್ಟಂತಹ ದಳಪತಿ ಎಚ್ಡಿಕೆ ಬಿಜೆಪಿ ಅಭ್ಯರ್ಥಿ ಪರ ಬಿರುಗಾಳಿಯ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಶ್ರೀನಿವಾಸ ದಾಸ ಕರಿಯಪ್ಪಗೆ ವೋಟ್ ಮಾಡಿ ಬಿಜೆಪಿ ಅಭ್ಯರ್ಥಿ ಪರ ಮತ ಕೇಳಿದಂತಹ ಕುಮಾರಸ್ವಾಮಿ ಕಾಂಗ್ರೆಸ್ ಹಣಕ್ಕೆ ಜನ ಮತ ಮಾರಿಕೊಳ್ಳಲ್ಲ ಎಂಬ ನಂಬಿಕೆ ಇದೆ. ಯಾರ ಅಪ್ಪನ ಮನೆಯಿಂದ ಗ್ಯಾರಂಟಿ ಕೊಟ್ರಪ್ಪ ಅವರು? ಕರ್ನಾಟಕ ಸಂಪನ್ಭರಿತ ಅಂತೀರಾ? ಗ್ಯಾರಂಟಿ ಅಗತ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಾವಣಗೆರೆಗೆ ದಾಂಗುಡಿ ಇಟ್ಟಂತಹ ದಳಪತಿ ಎಚ್ಡಿ ಕುಮಾರಸ್ವಾಮಿ ಬಿಜೆಪಿ ಅಭ್ಯರ್ಥಿಯ ಪರ ಬಿರುಗಾಳಿಯ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಶ್ರೀನಿವಾಸ ದಾಸ ಕರಿಯಪ್ಪಗೆ ವೋಟ್ ಮಾಡಿ ಬಿಜೆಪಿ ಅಭ್ಯರ್ಥಿಯ ಪರ ಮತ ಕೇಳಿದಂತಹ ಕುಮಾರಸ್ವಾಮಿ ಕಾಂಗ್ರೆಸ್ ಹಣಕ್ಕೆ ಜನ ಮತ ಮಾರಿಕೊಳ್ಳಲ್ಲ ಅನ್ನುವಂತಹ ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ. ಯಾರ ಅಪ್ಪನ ಮನೆಯಿಂದ ಗ್ಯಾರಂಟಿ ಕೊಟ್ರಪ್ಪ ಅವರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಸಂಪನ್ಭರಿತ ಅಂತೀರಾ? ಹಾಗಿದ್ಮೇಲೆ ಗ್ಯಾರಂಟಿ ಅಗತ್ಯ ಇದೆಯಾ? ಹಾಗಂತ ಗ್ಯಾರಂಟಿ ಕೊಡೋದಕ್ಕೆ ನನ್ನ ತಕರಾರೇನೂ ಇಲ್ಲ. ಅಧಿಕಾರ ಇರುವ ಪಕ್ಷದವರು ಗೆಲ್ಲೋದು ಸಾಮಾನ್ಯ. 2028 ಜನ ಯಾವ ತೀರ್ಮಾನವನ್ನ ಕೊಡ್ತಾರೆ ಕಾದು ನೋಡಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಮರ್ಥ 50,000ಕ್ಕೂ ಕೂಡ ಅಧಿಕ ಮತಗಳಿಂದ ಗೆಲ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಎಸ್ ಮಲ್ಲಿಕಾರ್ಜುನ್ಗಿಂತಲೂ ಅಧಿಕ ಮತವನ್ನ ಪಡಿತಾರೆ. ಇದು ಮಂತ್ರಿ ಈಶ್ವರ್ ಖಂಡ್ರೆಯ ವಿಶ್ವಾಸ. ಸಮರ್ಥ ಪರ ಜನರು ಒಲವನ್ನ ತೋರಿಸ್ತಾ ಇದ್ದಾರೆ. ಸಮರ್ಥ ಗೆಲ್ಲೋದು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ದಾವಣಗೆರೆಗೆ ಶಾಮನೂರು ಕೊಡುಗೆ ಅಮೋಘವಾಗಿದೆ. ವೀರಶೈವ ಲಿಂಗಾಯತರನ್ನ ಒಗ್ಗೂಡಿಸಿ ಶಾಮನೂರು ಇರುವಂಥದ್ದು ಅಂತ ಕೂಡ ಹೇಳ್ತಾ ಇರುವಂಥದ್ದು. ದಾವಣಗೆರೆಯ ನಮ್ಮ ಅಭ್ಯರ್ಥಿ ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರ ಪರವಾಗಿ ಜನತೆಗೆ ಮನವಿ ಮಾಡಲಿಕ್ಕೆ ಏನು ಬಂದಿದ್ದೇನೆ. ಇಲ್ಲಿ ಮತ್ತು ಬಾಗಲಕೋಟೆನಲ್ಲಿ ನಡೀತಿರತಕ್ಕಂಥ ಚುನಾವಣೆಯ ಇಶ್ಯೂಗಳನ್ನು ನೋಡ್ತಾ ಇದ್ದೀವಿ. ಯಾವ್ಯಾವ ರೀತಿಯಲ್ಲಿ ಇವತ್ತು ನೀವು ಮುಖ್ಯಮಂತ್ರಿಗಳು 2 ಸೀಟ್ ಗೆದ್ದಾಯಿತು ಅಂತ ಹೇಳ್ತಾರಲ್ಲ, ನೀವೇನು ಹೇಳ್ತೀರಿ ಅಂದರೆ ಆ 2 ಚುನಾವಣೆಯನ್ನು ಗೆಲ್ತಕ್ಕಂಥದ್ದಕ್ಕೆ ಈ ಸರ್ಕಾರದ ಜನಪರವಾದಂಥ ಕಾರ್ಯಕ್ರಮಗಳನ್ನು ನೋಡಿಕೊಡ್ತಾ ಇದ್ದಾರೋ ಇಲ್ಲ ಇವರ ಒಂದು ಹಣದ ಹೊಳೆ ಏನು ರಸ್ತಾರಲ್ಲ ಅದನ್ನು ನೋಡಿ ಜನ ಓಟ್ ಹಾಕ್ತಾರೆ. ಇದು ಪ್ರಶ್ನೆ. ಅವರು ಗ್ಯಾರಂಟಿ ಕೊಟ್ಟಿದ್ದೇವೆ ಅನ್ನೋದು ಒಂದು ವಿಷಯ ಹೇಳ್ತಾರೆ. ಯಾರಪ್ಪನ ಮನೆಯಿಂದ ಕೊಟ್ಟರು ಗ್ಯಾರಂಟಿ ರಾಜ್ಯದ ಜನತೆಯ ಮೇಲೆ ತೆರಿಗೆಯನ್ನು ಮೇಲಿಂದ ಮೇಲೆ ಹಾಕಿ ಜನಗಳಿಂದ ಕಿತ್ತು ಕೊಟ್ಟವರೆ. ಒಂದು ಕಡೆ ಹೇಳ್ತಾರೆ ನಾವು ಈ ದೇಶದ ತಲಾವಾರು ಆದಾಯದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ, ಕೇಂದ್ರ ಸರ್ಕಾರಕ್ಕಿಂತ ನಾವು ಮೇಲಿದ್ದೀವಿ, ಆರ್ಥಿಕವಾಗಿ ಸದೃಢವಾಗಿದ್ದೇವೆ, ಇದೆಲ್ಲ ಹೇಳ್ತಾರಲ್ವೇ. ಮತ್ತು ತಲಾದಾಯ 2ನೇ ಸ್ಥಾನದಲ್ಲಿ ಇರೋದಾದರೆ ಜನ ಎಲ್ಲ ಸಂಪದ್ಭರಿತವಾಗಿದ್ದಾರೆ ಅಲ್ವೇ. ಜನ ಇಷ್ಟು ಸಂಪದ್ಭರಿತವಾಗಿ ಇವರು ಆಡಳಿತದಲ್ಲಿ ಇದ್ದಾಗ ಈ ಗ್ಯಾರಂಟಿ ಸ್ಕೀಮ್ ಅವಶ್ಯಕತೆ ಇದೆಯಾ? ಅಷ್ಟೊಂದು ಜನಗಳನ್ನು ತಲಾದಾಯದಲ್ಲಿ ಮೇಲ್ತಂದು ಆರ್ಥಿಕವಾಗಿ ಸದೃಢವಾಗಿ ಅವ್ರು ಬದುಕ್ತಕ್ಕಂಥ ವಾತಾವರಣ ಇವ್ರು ನಿರ್ಮಾಣ ಮಾಡಿದರೆ ಈ ಸರ್ಕಾರದಲ್ಲಿ ಈ ಗ್ಯಾರಂಟಿ ಇಟ್ಕೊಂಡು ಯಾಕೆ ಹೋದರು? ದಾವಣಗೆರೆಯ ನಮ್ಮ ಅಭ್ಯರ್ಥಿ ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರ ಪರವಾಗಿ